ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀನಿ. ಈ ವರ್ಷ ನೀವೇನು ಅಂದ್ಕೊಂಡಿದ್ದೀರ ಎಲ್ಲವೂ ಚೆನ್ನಾಗಿ ನೆರವೇರಿ, ನೀವು ಅಂದ್ಕೊಂಡಿರೋದೆಲ್ಲ ಈಡೇರಿ ಈ ವರ್ಷ ಫುಲ್ ಖುಷಿಯಿಂದ ಒಳ್ಳೆ ಆರೋಗ್ಯದಿಂದ ತುಂಬಿರಲಿ ಅಂತ ಕೇಳ್ಕೊತೀನಿ. ನೀವೆಲ್ಲ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ನಮ್ಮ ಮನೇಲಿ ಏನು ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ. ಸುಮ್ಮನೆ ನೈಟ್ 12 o'clock ಒಂದು ಚಿಕ್ಕದಾಗಿ ಕೇಕ್ ಕಟ್ ಮಾಡಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಬಂದು ಮನೆಯಲ್ಲಿ ಪಾಯಸ ಅಥವಾ ಜಾಮೂನ್ ಏನಾದರೂ ಒಂದು ಸ್ವೀಟ್ ಮಾಡಿ ನೆಕ್ಸ್ಟ್ ಈವ್ನಿಂಗ್ ಅಥವಾ ಆಫ್ಟರ್ನೂನ್ ಲಂಚ್ ಅಥವಾ ಡಿನ್ನರ್ಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗುವಂಥದ್ದು ಅಷ್ಟೇ. ಹೀಗೆ ಸ್ಪೆಂಡ್ ಮಾಡ್ತೀವಿ ನಾವು ನ್ಯೂ ಇಯರ್. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ. ಈಗ ಟೈಮ್ ಆಲ್ಮೋಸ್ಟ್ 11 ಆಗಿದೆ. ದೇವಸ್ಥಾನಕ್ಕೆ ಹೋಗಬೇಕು. ನಮ್ಮ ಮನೆ ಹತ್ರ ಮುನೇಶ್ವರ ದೇವಸ್ಥಾನ ಇದೆ. ಸೊ ಅಲ್ಲಿ ಹೊಸ ವರ್ಷಕ್ಕೆ ಪೂಜೆ ಕೊಡ್ತೀವಿ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರಬೇಕು. ಮಧ್ಯಾಹ್ನ ಫ್ರೆಂಡ್ಸ್ ಎಲ್ಲ ಸೇರಿ ಮೀಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಫ್ರೆಂಡ್ಸ್ ಜೊತೆ ಎಲ್ಲಿ ಹೋಗ್ತೀನಿ, ಹೆಂಗೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಜೊತೆಗೆ ಸಿಕ್ಕಿದ್ರೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಇದು ಇವತ್ತಿನ ನನ್ನ ನ್ಯೂ ಇಯರ್ ಔಟ್ಫಿಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ಮತ್ತು ಮಮ್ಮಿ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಿದ್ದಂಥದ್ದು. ಈಗ ನಾನು ಮಮ್ಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ನನ್ನ ಫ್ರೆಂಡ್ ಇಲ್ಲಿ ಮೇಕಿ ಸರ್ಕಲ್ ಹತ್ರ ಬರ್ತೀನಿ ಅಂತ ಹೇಳಿಯಾನೆ. ಸೊ ಮೇಕಿ ಸರ್ಕಲ್ಗೆ ಹೋಗಬೇಕು. ಅಲ್ಲಿಂದ ನಾನು ನನ್ನ ಫ್ರೆಂಡ್ ಗಾಡಿಯಲ್ಲಿ ಹೋಗೋದಂತ ಹೆಲ್ಮೆಟ್ ತೊಗೊಬಂದಿದ್ದ. ಹೆಲ್ಮೆಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಹೇಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ, ಏನು ಅನ್ನೋದನ್ನ ಮುಂದೆ ಶೇರ್ ಮಾಡ್ತೀನಿ. ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿರೋವಂಥ ಜಾಗದ ಹೆಸರು ಪಿಪಾಯ್ ಕಿಚನ್ ಆ್ಯಂಡ್ ಬ್ರೂವೆರಿ ಅಂತ. ಸೊ ಇದು ಲೊಕೇಟ್ ಆಗಿರೋದು ಕೊಡಿಗೆಹಳ್ಳಿ ಗೇಟ್ ಹತ್ರ, ಕೊಡಿಗೆಹಳ್ಳಿ ಗೇಟ್ ಸಿಗ್ನಲ್ ಹತ್ರ ಏಸ್ಟರ್ ಹಾಸ್ಪಿಟಲ್ ಇದೆಲ್ಲ ಅದರ ಪಕ್ಕದಲ್ಲೇ ಇದೆ. ಸೊ ಎಂಟ್ರ್ ಆಗ್ತಾ ಆ್ಯಂಬಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ಫುಲ್ ಗ್ರೀನರಿ, ಫುಲ್ ಪ್ಲ್ಯಾಂಟ್ಸ್ ಥರ ಇತ್ತು. ಎಂಟ್ರ್ ಆಗ್ತಿದ್ದಂಗೆ ಒಂದು ಒಳ್ಳೆ ಪಾಸಿಟಿವ್ ವೈಬ್, ಒಂದು ಒಳ್ಳೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಥರ ಅನ್ನಿಸ್ತಿತ್ತು. ನಾವು ಇಲ್ಲಿ ಮುಂಚೆನೇ ಕಾಲ್ ಮಾಡಿ ಟೇಬಲ್ ರಿಸರ್ವ್ ಮಾಡಿದ್ವಿ. ಹಾಗೆ ಹೋಗಿದ ತಕ್ಷಣ ಫುಡ್ಡೆಲ್ಲ ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವು ವೆಜ್ಜು ನಾನ್ ವೆಜ್ ಎರಡು ಕೂಡ ಆರ್ಡರ್ ಮಾಡಿದ್ವಿ. ಸೊ ಫುಡ್ಡು ಕೂಡ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಬಟ್ ಪ್ರೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತು. ಬಟ್ ಟೇಸ್ಟ್ ಎಲ್ಲ ವರ್ತ್ ಆಗಿತ್ತು, ಏನು ಬೇಜಾರು ಅನಿಸ್ಲಿಲ್ಲ. ಫುಡ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ನಾವು ತುಂಬ ದಿವಸ ಆದಮೇಲೆ ಸೇರಿದ್ರಿಂದ ನಾವು ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಳೆ ನೆನಪುಗಳೆಲ್ಲ ಮೆಳಗೆ ಹಾಕ್ಕೊಂಡು ಸಖತ್ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿತ್ತು. ಅವತ್ತಿನ ಡೇ ತುಂಬ ಚೆನ್ನಾಗೇ ಹೋಯಿತು. ಫ್ರೆಂಡ್ಸ್ ಜೊತೆ ಸೇರಿದ್ದು ಆ ಮೊಮೆಂಟೆಲ್ಲ ತುಂಬಾ ಚೆನ್ನಾಗಿತ್ತು, ಮೆಮೊರೇಬಲ್ ಆಗಿತ್ತು. ಈಗ ಮನೆಗೆ ಬಂದಿದ್ದೀನಿ. ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಸುತ್ತಾಡಿದ್ದಾಯಿತು. ಫ್ರೆಂಡ್ಸ್ ಜೊತೆ ಎಲ್ಲ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು. ಈಗ ವಾಪಸ್ ಮನೆಗೆ ಬಂದೆ. ಅಕ್ಕ ಕೂಡ ಕಾಲ್ ಮಾಡಿದ್ರು, ಬಾ ಎಲ್ಲರೂ ಹೊರಗೆ ಹೋಗೋಣ ಅಂತ. ಆ್ಯಕ್ಚುಲಿ ಅಕ್ಕ ನೆನ್ನೆನೇ ಪ್ಲ್ಯಾನ್ ಮಾಡಿದ್ರು 31st ನೈಟ್ ಹೋಗಿ ಫಸ್ಟ್ ಬರೋ ಥರ, ಅಂದರೆ ಇವತ್ತು ಬರೋ ಥರ. ಬಟ್ ನನಗೆ ನೆನ್ನೆ ಕೆಲಸ ಇತ್ತು, ಅದಕ್ಕೆ ನಾನು ಬರೋಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಸರಿ, ನೆನ್ನೆ ನೀನು ಬರಲಿಲ್ವಲ್ಲ, ಬಾ ಇವತ್ತೆಲ್ಲರೂ ಹೊರಗೆ ಹೋಗೋಣ ಅಂತ ಹೇಳಿದರು. ಸೊ ಅದಕ್ಕೆ ಈಗ ಟೈಮ್ ಆಲ್ಮೋಸ್ಟ್ 7:30 ಆಗಿದೆ. ಅದಕ್ಕೆಲ್ಲರೂ ಸುಮ್ಮನೆ ಆಚೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರೆದಿದ್ದಾರೆ. ಸೊ ಇವಾಗ ಅಕ್ಕ ಜೊತೆ ಹೋಗ್ತಿದ್ದೀನಿ. ರಾತ್ರಿ ಮಮ್ಮಿನ ದೊಡ್ಡಮ್ಮವ್ರನ್ನೆಲ್ಲ ಕರ್ಕೊಂಡು ಫ್ಯಾಮಿಲಿ ಜೊತೆ ಫಿಲ್ಮ್ಗೆ ಹೋಗೋಣ ಅಂತ ಕೂಡ ಪ್ಲ್ಯಾನ್ ಆಗಿದೆ. ಸೊ ಬನ್ನಿ, ಹೆಂಗೆ ಕಂಟಿನ್ಯೂ ಆಗುತ್ತೆ ದಿನ ಅಂತ ನೋಡೋಣ. ಇವಾಗ ನಾನು ಅಕ್ಕ ಜೊತೆ ಎಲ್ಲಿ ಹೋಗ್ತೀನಿ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಇಲ್ಲಿ ನಾನು ಮತ್ತು ಅಕ್ಕ ಡಿಸೈಡ್ ಮಾಡಿರೋ ಪ್ಲೇಸ್ ಬಂದು ಲೀ ಗ್ರೇಪ್ಸ್ ಅಂತ. ಇದಿರೋದು ರಾಜಾಜಿನಗರಲ್ಲಿ. ನಾನು, ಅಕ್ಕ, ಬಾಬಾ ಮತ್ತು ನನ್ನ ತಮ್ಮ ರೋಚನ್ ಅಷ್ಟೇ ಜನ ಹೋಗೋಣ ಅಂದ್ಕೊಂಡಿದ್ದು. ಬಟ್ ಮಮ್ಮಿ ಮತ್ತು ದೊಡ್ಡಮ್ಮ ಅವ್ರನ್ನೂ ಕೂಡ ಇಲ್ಲಿಗೆ ಕರ್ಸೋಣ, ಚೆನ್ನಾಗಿರುತ್ತೆ. ಅವ್ರಿಗೂ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಥರ ಜಾಗದಲ್ಲಿ ಒಂದು ಡಿನ್ನರ್ ಮಾಡಿದ್ರೆ ಅಂತ. ಸೊ ಅವ್ರನ್ನೂ ಇಲ್ಲಿಗೆ ಬರೋಕ್ಕೆ ಹೇಳಿದ್ವಿ. ಸೊ ಅವ್ರು ಬಂದಮೇಲೆ ನಾವೆಲ್ಲ ಫ್ಯಾಮಿಲಿ ಕೂತ್ಕೊಂಡು ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ನೆಕ್ಸ್ಟ್ ಮೂವಿಗೆ ಹೊರಟಿದ್ದಂಥದ್ದು.
ಸೊ ಇಲ್ಲಿ ಲೀ ಗ್ರೇಪ್ಸಲ್ಲಿ ನ್ಯೂ ಇಯರ್ಗೋ ಅಥವಾ ಇಲ್ಲಿ ಯಾವಾಗಲೂ ಇದೇ ಥರ ಇರುತ್ತೋ ಗೊತ್ತಿಲ್ಲ, ಬಟ್ ಲೈವ್ ಕಾನ್ಸರ್ಟ್ ಥರ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಒಳ್ಳೊಳ್ಳೆ ಹಾಡುಗಳನ್ನ ಹಾಡ್ತಿದ್ರು, ಹಳೆ ಹಾಡುಗಳು, ಹೊಸ ಹಾಡುಗಳು, ಎಲ್ಲ ಥರ ಹಾಡುಗಳು ಹಾಡ್ತಿದ್ರು. ಸಖತ್ತಾಗಿತ್ತು. ಒಂಥರ ಫುಲ್ ಪಾಸಿಟಿವ್ ವೈಬ್ಸ್ ಬರ್ತಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ರಿ ಅವತ್ತಿನ ಡಿನ್ನರ್. ನೀವು ಕೇಳಿಸ್ಕೋಬೋದು, ಒಂದು 2-3 ಸಾಂಗ್ಸ್ ಇಲ್ಲಿ ಹಾಕಿದ್ದೀನಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದರಿದ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಸಂಪಿಗೆ ಒಂದು ಮಲ್ಲಿಗೆ ಒಂದು ನಡುವಲ್ಲಿ ನದಿಯೊಂದು ಹಕ್ಕದ ಉಯ್ಯಾಲೆ ತೂಗುವ ಹಾಗೊಂದು ಸೇತುವೆಯೋ ಈ ಊರ ಚೆಲುವೆ ಆ ಊರ ಚೆಲುವ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಮೂವಿಗೆ ಹೊರಟಿದ್ದೀವಿ. ನಾವು ಮೂವಿಗೆ ಟಿಕೆಟ್ಸ್ ಬುಕ್ ಮಾಡಿದ್ದು ಒರೈನ್ ಮಾಲ್ PVR ಅಲ್ಲಿ. ಸೊ ಮ್ಯಾಕ್ಸ್ ಮೂವಿಗೆ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಈಗ ಟೈಮ್ ಆಲ್ಮೋಸ್ಟ್ 9:50 ಆಗಿದೆ. ನಮ್ಮ ಶೋ ಇದ್ದಿದ್ದು 10:10ಗೆ. ಸೊ ಈಗ ಹೊರಟಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮೇಲೆ 25% ವರೆಗೆ ರಿಯಾಯಿತಿ ಪಡೆಯಿರಿ. GRT ಜ್ಯುವೆಲ್ಲರ್ಸ್ ಶುಭ